ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಚಾನಲ್ನ. ಈ ಒಂದು ಸ್ಪೀಡ್ ಸರ್ಕಾರಿ ಚಾನಲ್ನಲ್ಲಿ ನಿಮಗೆ ಯಾವುದೇ ಒಂದು ಸರ್ಕಾರದ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ತಟ್ಟಂಥ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಯಾವುದೇ ಒಂದು ಸರ್ಕಾರದ ಮಾಹಿತಿ ಬಂದ ತಕ್ಷಣ ವಿಡಿಯೋನ ನಾವು ನಿಮಗೋಸ್ಕರ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ಯಾರು ನೀವು ನಮ್ಮ ಚಾನಲ್ನಿಂದ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡ್ಕೊಳ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ವಿಡಿಯೋನ ಸಿಗುತ್ತೆ. ಇಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಅದು ವಿಡಿಯೋ ಒಂದು ಸಾರಿ ಬಂತು ಅಂತಂದ್ರೆ ಅದನ್ನೇ ನೋಡಿ ಎಕ್ಸಿಟ್ ಆದ್ರಿ ಅಂತಂದರೆ ನಿಮಗೆ ನಾವು ಹಾಕುವಂಥ ವಿಡಿಯೋಗಳು ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಬರೋಲ್ಲ. ಹಾಗಾಗಿ ನೀವು ನೋಡ್ತಾ ಇರೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಆಗ ನೀವು ಮೊದಲಿಗೆ ನಮ್ಮ ವಿಡಿಯೋಗಳು ನೀವು ವೀಕ್ಷಣೆ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಬಹುಮುಖ್ಯವಾದಂಥ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದಂಥ ವಿಡಿಯೋ. ಈಗ ವಿದ್ಯಾರ್ಥಿಗಳು ಯಾವುದೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳ ಪ್ರಾರಂಭವಾಗಿರ್ತವೆ, ನಿಮಗೂ ಕೂಡ ಗೊತ್ತಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಒಂದು ಅನುಕೂಲ ಆಗುವಂಥದ್ದು. ಏನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಅಂದರೆ, ಈಗ ಒಂದು ಊರಿನಿಂದ ಒಂದು ಕಾಲೇಜ್ ತನಕ ಹೋಗುವವರೆಗೂ ನಿಮಗೆ ಉಚಿತವಾದಂಥ ಒಂದು ಬಸ್ ಪಾಸ್ ಪ್ರತಿ ವರ್ಷ ಇದೇ ರೀತಿ ವಿತರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಈಗ 24-25ನೇ ಸಾಲಿನಲ್ಲಿ ಈಗ ಕೂಡ ಒಂದು ಪದವಿ ಪೂರ್ವ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಬಸ್ ಪಾಸ್ ಪಡೀಲಿಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ನೀವು ಕೂಡ ಒಂದು ಅರ್ಜಿ ಸಲ್ಲಿಸಿದ ನಂತರ ಒಂದು ಬಸ್ ಪಾಸ್ನ ನಿಮಗೆ ಸರ್ಕಾರದ ಅಥವಾ ಒಂದು ಡಿಪೋ ಕಡೆಯಿಂದ ನಿಮಗೆ ಒಂದು ಪಾಸ್ನ ವಿತರಣೆ ಮಾಡ್ತಾರೆ. ಆಗ ನೀವು ಫ್ರೀಯಾದಂಥ ಒಂದು ಬಸ್ ಸಂಚಾರ ಮಾಡ್ಬೋದು, ವಿದ್ಯಾರ್ಥಿಗಳು ಮಾತ್ರ. ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಮ್ಮ ಮೊಬೈಲ್ ಮೂಲಕವೇ ಆದರೂ ಅರ್ಜಿ ಸಲ್ಲಿಸ್ಬೋದು, ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಮತ್ತು ಯಾವುದಾದ್ರೂ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು. ನೀವು ಸ್ವತಃ ಅರ್ಜಿ ಸಲ್ಲಿಸ್ತಿದ್ದೀರ ಅಂತಂದರೆ ನೀವು ಸಿಟಿಜನ್ ಲಾಗಿನ್ ಆಗಿ ನೀವು ಸ್ವತಃ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿನ ಸಲ್ಲಿಸ್ಬೋದು ಬಸ್ ಪಾಸ್ಗಾಗಿ. ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ. ನಿಮಗೆ ಯಾವ ವೆಬ್ಸೈಟ್ ಅನ್ನೋದೇನು ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೇವಾ ಸಿಂಧು ಸರ್ವಿಸ್ ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಸರ್ವಿಸ್ .karnataka.gov.in ಅಂತ ನೀವು ಸರ್ಚ್ ಮಾಡಿ. ಇಲ್ಲಿ ಬಸ್ ಪಾಸ್ ಸರ್ವಿಸ್ ಅಂತ ಒಳಗಡೆ ಬರುತ್ತೆ. ಬಸ್ ಪಾಸ್ ಸರ್ವಿಸ್ ಅಂತ ಒಂದು ಲಾಗಿನ್ ಆದಮೇಲೆ ನಿಮಗೆ ಬಸ್ ಪಾಸ್ ಸರ್ವಿಸ್ ಅಂತ ಸರ್ಚ್ ಮಾಡಿ. ಆ ಸರ್ಚ್ ಬಾಕ್ಸಲ್ಲಿ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನೇರವಾಗಿ ನೀವು ನಿಮ್ಮ ಒಂದು ಡೀಟೇಲ್ಸ್ನ ಕೊಟ್ಟು ಮತ್ತು ನಿಮ್ಮ ಕಾಲೇಜಿನ ಡೀಟೇಲ್ಸ್ ಕೊಟ್ಟು ನಿಮ್ಮ ಹತ್ರ ಇರುವಂಥ ಒಂದು ದಾಖಲಾತಿಗಳ ಒಂದು ಡೀಟೇಲ್ಸ್ನ ಅಲ್ಲಿ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೂ ಕೂಡ ಒಂದು ಉಚಿತವಾದಂಥ ಬಸ್ ಪಾಸ್ ನೀಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ 2024-25ನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತೀರಾ ಅಂಥವರು ಒಂದು ಉಚಿತವಾದ ಬಸ್ ಪಾಸ್ ಪಡೀಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ. ನಿಮಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅಂಥವ್ರಿಗೆ ಯಾರಿಗಾದರೂ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಒಂದು ವಿಡಿಯೋ ಶೇರ್ ಮಾಡೋದಾಗಲಿಕ್ಕಿಲ್ಲ, ನೀವು ಕೂಡ ಅವರಿಗೆ ಮಾಹಿತಿ ಇನ್ಫಾರ್ಮೇಷನ್ ನೀಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.